ಸಂತೋಷವಾಗಿ ಶಾಂತಿ ಸುವ್ಯವಸ್ಥೆಯಿಂದ ಕಾಪಾಡಬೇಕಾಗಿರ್ತಕ್ಕಂಥದ್ದೇ ರಾಜಧರ್ಮ ಅಂತ. ಇವತ್ತು ನಾವೇನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಪಾರ್ಟ್ 4 ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬರೆದಂಥ ಪಾರ್ಟ್ 4 ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ಇಲ್ಲಿ ಹೇಳ್ಬಿಟ್ಟಿದ್ರು. ಯಾವಾಗ? ಕ್ರಿಸ್ತಪೂರ್ವ 400 ವರ್ಷಗಳಲ್ಲಿ ಈ ತತ್ವ ಇತ್ತು. ಕ್ರಿಸ್ತ ಶಕ ಆದಮೇಲಂತೂ ಬಂದೇ ಇದೆ. ರಾಜ್ಞಾಹಿ ರಕ್ಷಿತೋ ಧರ್ಮ ಇದೊಂದು ಹೇಳಿದ್ರು. ಇದನ್ನು ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಧರ್ಮೋ ರಕ್ಷಿತ ಅಂತ ಹಾಕಿದ್ದಾರೆ. ಎಲ್ಲ ಕಡೆ ಹಾಕಿದ್ದಾರೆ. ಪಾರ್ಲಿಮೆಂಟ್ ಬಿಲ್ಡಿಂಗಲ್ಲಿದೆ. ಆ ಹಿಂದಿನ ಪಾರ್ಲಿಮೆಂಟಲ್ಲಿ ರಾಜ್ಯಸಭೆಗೆ ಹೋಗ್ತಕ್ಕಂಥ ಎಲ್ಲ ದ್ವಾರಗಳಲ್ಲಿ ಒಂದೊಂದು ಈ ಥರ ಘೋಷವಾಕ್ಯಗಳನ್ನು ಬರೆದಿದ್ದನ್ನು ಫೋಟೋ ತೆಗೆಸಿ ಅದನ್ನು ಒಂದು ಪುಸ್ತಕ ಮಾಡಿದರು ರಾಮಜೋಯಿಸ್ ಅವರು. ಎಷ್ಟು ಜನ ಕೂತಿದೆ. ರಾಜ್ಞಾಹಿ ರಕ್ಷಿತೋ ಧರ್ಮ ಅಂತ ನೋಡಿ. ಒನ್ ಹೂ ಹ್ಯಾಸ್ ನೋ ಫಾದರ್, ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇದನ್ನು ನೀವೆಲ್ಲರೂ ತಿಳ್ಕೋಬೇಕು. ಯಾರೂ ನಿಮ್ಮಿಂದ ಬರೋದಿಲ್ಲ. ಕನಕದಾಸರು ಅದನ್ನು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಆಗಿನ ಕಾಲದ ICUನ ತಿಳಿಸ್ಕೊಡ್ತಾರೆ ಅವರು. ಈಗಲೂ ಇದೆ ಕೆಲವು ಮನೆಗಳಲ್ಲಿ. ನೀವು ಸ್ವಲ್ಪ ಊರೊಳಗಡೆಗೆ ಯಾವ್ದಾದ್ರು ಹಳ್ಳಿಗೆ, ಈ ಊರಿಂದ ಹತ್ತಿರದಲ್ಲಿರ್ತಕ್ಕಂಥ ಹಳ್ಳಿಗೆ ಹೋದರೆ ತೊಟ್ಟಿ ಮನೆ ಸಿಗುತ್ತೆ. ಮನೆಯಲ್ಲಿ ಇರ್ತಾನೆ ಕೋಣೆನಲ್ಲಿ. ಅವನಿಗೆ ಅಂತ್ಯಕಾಲ ಬಂದಿರುತ್ತೆ. ಜಗ್ಲಿಗೆ ಹಾಕೋತಾರೆ ಮೊದಲು. ಎಲ್ಲರಿಗೂ ಹೇಳಿ ಕಳಿಸು ಅಂತಾರೆ. ಏನೋ ಶಿವಮೊಗ್ಗದಂಥ ಊರಾದರೆ ಬೇಕಾದಷ್ಟು ನರ್ಸಿಂಗ್ ಹೋಮ್ ಬಂದಿದೆ, ICU